ವಾರಕ್ಕೊಂದು ಕಥೆ ಕಥಾಸರಣಿ ಕೇಳಿ ಅಸ್ತಂಗತ. ದೂರ ಬಲು ದೂರದ ಪಡುವಣ ದಿಕ್ಕಿನಲ್ಲಿ ಸೂರ್ಯನು ಭೂಮಿಯಲ್ಲಿ ಲೀನವಾಗುತ್ತಿದ್ದ. ಅವನ ಸುತ್ತಲೂ ಜಳಿಜಳಿಸುವ ಕಿರಣಗಳ ತಾಪವು ಕೆಂಪಾಗಿ ತಂಪನ್ನೀಯುತ್ತಿದ್ದವು. ಹಕ್ಕಿ ಪಕ್ಷಿಗಳ ಚಿಲಿಪಿಲ ನಾದದೊಂದಿಗೆ ತಮ್ಮ ತಮ್ಮ ಗೂಡು ಸೇರುವ ಹುನ್ನಾರದಲ್ಲಿದ್ದವು. ಇಂಥ ಸನ್ನಿವೇಶವನ್ನು ನೋಡಲು ರಾಮಯ್ಯನವರು ತಮ್ಮ ಮನೆಯ ಎದುರುಗಡೆ ಇದ್ದ ಪಾರ್ಕಿನಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದರು. ಈ ದೃಶ್ಯ ಅತ್ಯಂತ ಮುದಗೊಳಿಸುವಂತದ್ದಾಗಿತ್ತು. ಆದರೂ ಇಂದೇಕೋ ಸೂರ್ಯಾಸ್ತವು ಮನಸ್ಸಿಗೆ ನೋವುಂಟು ಮಾಡಿದೆ. ಮುಳುಗುತ್ತಿರುವ ರವಿಯು ಏನನ್ನೋ ತನ್ನಿಂದ ಹೊತ್ತು ಕಸಿದು ದೂರ ದೂರ ಹೋದಂತಿದೆ. ನೋಡಲಾಗದೆ ಕಣ್ಣು ಮುಚ್ಚಿಕೊಂಡರು. ಅಂತರ್ಮುಖಿಯಾಗಿ ಕುಳಿತುಕೊಂಡರು. ಚಿಂತೆಯ ಅಲೆಗಳು ಭುಗಿಲೆದ್ದು ಎದುರಿಗೆ ನಿಂತು ಅಡಕವಾಡುತ್ತಿದ್ದವು. ಯಾವ ಪ್ರಶ್ನೆಗಳು ಉತ್ತರ ಸಿಗಲಾರದೆ ತತ್ತರಿಸಿ ಹೋದಂತಾಯಿತು ರಾಮಯ್ಯನಿಗೆ. ಅಪ್ಪಾಜಿ, ಹಿಂದಿನಿಂದ ಮಗಳು ವಿನಯ ಕರೆದಳು. ಕಣ್ಣು ತೆರೆದು ಮಗಳನ್ನು ನಿರ್ಲಿಪ್ತತೆಯಿಂದ ನೋಡಿದರು. ಅವರ ಬಾಡಿದ ಕಂಗಳನ್ನು ನೋಡಿದ ವಿನಯ ಏನನ್ನೂ ಪ್ರಶ್ನಿಸದೆ, ನಡೆಯಿರಿ, ಮನೆಗೆ ತಡವಾಯಿತು ಎಂದಳು. ಪ್ರಕಾಂಡ ಪಂಡಿತರು ಜ್ಞಾನಿಗಳೂ ಆದ ರಾಮಯ್ಯನು ವಿನಯಳಿಗೆ ಆದರ್ಶಪ್ರಾಯರಾಗಿದ್ದರು. ಅವಳಿಗೆ ತಂದೆಗಿಂತ ಹೆಚ್ಚಾಗಿ ಗುರುವಾಗಿದ್ದರು. ಸರ್ಕಾರಿ ಅಧಿಕಾರಿಯಾಗಿದ್ದು ಅತ್ಯಂತ ಪ್ರಾಮಾಣಿಕತೆಯಿಂದ ಸಾಹಿತಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಸಾಹಿತ್ಯದ ಸೇವೆಯನ್ನು ಮಾಡುತ್ತಲೇ ನಿವೃತ್ತರಾಗಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದರು. ಮನೆಯಲ್ಲಿಯೇ ಅನೇಕ ಚರ್ಚೆ ವಿಚಾರಗೋಷ್ಠಿಗಳು ನಡೆಯುತ್ತಿದ್ದವು. ಶಿಷ್ಯವೃಂದವು ದಿನಾಲು ಸಾಯಂಕಾಲ ಅವರಿಂದ ವಿದ್ಯೆ ಪಡೆದುಕೊಳ್ಳಲು ಬರುತ್ತಿದ್ದರು. ಆದರೆ ಇತ್ತಿತ್ತಲಾಗಿ ಅವರ ಆರೋಗ್ಯ ಕ್ಷೀಣಿಸಲಾರಂಭಿಸಿತು. ಚರ್ಚೆ ಬೋಧನೆ ಮಾಡಲಾಗುತ್ತಿರಲಿಲ್ಲ. ಮನೆಗೆ ಬಂದವರನ್ನು ಎಷ್ಟೋ ಸಲ ಮರಳಿ ಕಳುಹಿಸಹತ್ತಿದರು. ಹೀಗಾಗಿ ಬರುವ ಶಿಷ್ಯರ ಸಂಖ್ಯೆ ಕಡಿಮೆಯಾಗಲಾರಂಭಿಸಿತು. ಅವರ ಪತ್ನಿ ಶಾಂತಮ್ಮಳಿಗೆ ಗಂಡನೆಂದರೆ ಜಿಗುಪ್ಸೆ. ಇತ್ತಿತ್ತಲಾಗಿ ಅವರ ಮೇಲೆ ಸಿಟ್ಟು ಬರಲಾರಂಭಿಸಿತ್ತು. ತಮ್ಮ ಜೀವನದಲ್ಲಿ ಹೆಂಡರ ಮಕ್ಕಳಿಗೆ ಏನನ್ನೂ ಮಾಡಲಿಲ್ಲ. ಮಾಡಿದ್ದು ಬರೀ ಮಾತುಗಳು. ಈ ಮಾತುಗಳು ಎಷ್ಟು ಜನರ ಉದ್ಧಾರ ಮಾಡಿವೆಯೋ ಆ ದೇವರಿಗೆ ಗೊತ್ತು ಎಂದು ಗುಣಗಾಡುತ್ತಿದ್ದರು. ಶಾಂತಮ್ಮನಿಗೆ ಬೆಳೆದು ನಿಂತ ಮಗಳ ಮದುವೆಯ ಚಿಂತೆ. ಯಾರಾದರೂ ಸರಿ, ಮೊದಲು ಮದುವೆ ಮಾಡಿ ಮುಗಿಸೋಣವೆಂದರೆ ವರದಕ್ಷಿಣೆಯ ಭೂತ ಎಲ್ಲೆಲ್ಲೂ ತಾಂಡವಾಡುತ್ತಿತ್ತು. ಇನ್ನು ರಾಮಯ್ಯನವರು ವರದಕ್ಷಿಣೆಯ ಕಠೋರ ವಿರೋಧಿ. ಹೀಗಾಗಿ ವರಗಳನ್ನು ಹಿಂದಿರುಗಿಸುವುದೇ ಒಂದು ಕೆಲಸವಾಗಿ ಬಿಟ್ಟಿತ್ತು ಅವರಿಗೆ. ಯಾವುದಕ್ಕೂ ಚಿಂತೆಯನ್ನು ಮಾಡದೆ ಆ ದೇವರ ಮೇಲೆ ಎಲ್ಲ ಭಾರ ಹಾಕಿ ಅವುಗಳ ಉತ್ತರಕ್ಕಾಗಿ ಕಾಯಬೇಕೇ ಹೊರತು ಚಿಂತಿಸಬಾರದೆಂದು ಹೇಳುತ್ತಿದ್ದರು. ಅವರಿಗೆ ಮಗಳ ಮದುವೆ ಚಿಂತೆ ಅರಿವಿಲ್ಲದೆ ಮನವನ್ನು ಆಕ್ರಮಿಸತೊಡಗಿತ್ತು. ಒಂದು ದಿನ ಮುಂಜಾನೆಯ ಪೂಜೆಯಲ್ಲಿ ಮಗ್ನರಾಗಿದ್ದ ರಾಮಯ್ಯನವರಿಗೆ ಪಕ್ಕದ ಮನೆಯ ನೀಲಮ್ಮಳ ಮಾತುಗಳು ಕಿವಿಗೆ ಬಿದ್ದವು. ನಿಮ್ಮ ಮಗಳೇನು ಸುಂದರಿಯೇ ಅಥವಾ ಆಗರ್ಭ ಶ್ರೀಮಂತನ ಏಕೈಕ ಮೊಮ್ಮಗಳೇ? ವರದಕ್ಷಿಣೆ ಕೊಡಲ್ಲ, ಕೊಡದೆ ಮದುವೆ ಮಾಡ್ತೀವಿ ಅಂತ ಹೇಳಲ್ತಾ ಕುಳಿತಿರಲ್ಲ, ಅವಳ ಮದುವೆ ಆದಂತೆ. ಈಗ ಕಾಲ ಬದಲಾಗಿದೆ. ಏನಾದರೂ ಮಾಡಿ ವರದಕ್ಷಿಣೆ ವ್ಯವಸ್ಥೆ ಮಾಡಿ ಮೊದಲು ಮದುವೆ ಮಾಡಿಕೊಡಿ. ಇಲ್ಲ ಅಂದ್ರೆ ನೀವಿಬ್ಬರೂ ಕೂಡಿ ಮಗಳಿಗೆ ಹೀಗೆ ಒಬ್ಬಳನ್ನೇ ಬಿಟ್ಟು ಹೋಗ್ತಿರೋ ಹೇಗೆ ಅಂತ ಉಸಿರು ಬಿಡದೆ ಒಂದೇ ಸಮನೆ ಅವಳ ಮಾತಿನ ಸತ್ತತೆಯನ್ನು ಪರಿಶೀಲಿಸಲು ರಾಮಯ್ಯನಿಗೆ ತಡವಾಗಲಿಲ್ಲ. ಹೌದು, ಕಾಲ ಬದಲಾಗಿದೆ. ಪೂಜೆ ಮುಗಿಸಿ ಹೊರಬಂದರು. ಹಾಲಿನ ಬಟ್ಟಲು ಹಿಡಿದು ಬಂದ ಮಗಳ ಮುಖವನ್ನು ಸ್ಪಷ್ಟವಾಗಿ ನೋಡಿದರು. ಮೊದಲ ಬಾರಿಗೆ ಮಗಳು ಸುಂದರಳಲ್ಲ ಅಂತ ಅರಿವಾಯಿತು. ನಾನು ಅಮ್ಮನಂತೆ ಬೆಳ್ಳಗೆ ಸುಂದರವಾಗಿ ಏಕೆ ಇಲ್ಲ ಅಪ್ಪಾಜಿ ಎಂದು ವಿನಯ ಚಿಕ್ಕವಳಿರುವಾಗ ತಂದೆಯನ್ನು ಹಲವಾರು ಬಾರ ಕೇಳಿದ ನೆನಪಾಯಿತು. ಮನುಷ್ಯನ ಬಾಹ್ಯ ಸೌಂದರ್ಯಕ್ಕಿಂತ ಅವನ ಸದ್ಗುಣ ಅವನ ವ್ಯಕ್ತಿತ್ವ ಸುಂದರಗೊಳಿಸುತ್ತದೆ ಅಂತ ಹೇಳಿದ ಮಾತು ಕೂಡ ನೆನಪಿಗೆ ಬಂತು. ಈಗ ಬಾಹ್ಯ ಸೌಂದರ್ಯಕ್ಕೆ ಬೆಲೆಯೆಲ್ಲಿದೆ ಅನಿಸಿತು. ಸಂಜೆ 5 ಗಂಟೆ. ಇನ್ನೇನು ತನ್ನ ಶಿಷ್ಯರು ಬರಬಹುದೆಂದು ಅನಾರೋಗ್ಯದಲ್ಲೂ ಎದ್ದು ಕುಳಿತು ತಮ್ಮ ದಿನದ ಆಸನದ ಮೇಲೆ ಹೋಗಿ ಕುಳಿತರು. ಅದೇ ಆಸನ, ಅದೇ ಮನೆ, ಮಾಸಿದ ಗೋಡೆಗಳು, ಆ ಗೋಡೆಯ ಮೇಲೆ ಒಂದೇ ಸಮನೆ ಟಿಕ್ ಟಿಕ್ ಅಂತ ಬಡಿದುಕೊಳ್ಳುವ ಗಡಿಯಾರ. ಮನೆಯ ವಸ್ತುಗಳು ಎಲ್ಲಿದ್ದವೋ ಅಲ್ಲಿಯೇ ಇವೆ. ಗಡಿಯಾರನೊಮ್ಮೆ ನೋಡಿದರು. 6 ಗಂಟೆಯಾಗಿತ್ತು. ಯಾರು ಬರುವ ಸುಳಿವಿಲ್ಲ. ಗಡಿಯಾರ ಮಾತ್ರ ತನ್ನಷ್ಟಕ್ಕೆ ತಾನು ಯಾರ ಪರಿವೂ ಇಲ್ಲದೆ ಭಯವೂ ಇಲ್ಲದೆ
ಒಂದೊಂದು ನಿಮಿಷವನ್ನು ತನ್ನ ಜೋಳಿಗೆಯಲ್ಲಿ ಭರ್ತಿ ಮಾಡಿಕೊಳ್ಳುತ್ತಾ ನಡೆದೇ ಇದೆ. ಸಮಯದೊಡನೆ ಹೋರಾಡುವ ಕುಚೇಷ್ಟೆ ಮಾಡಲಾಗಿತ್ತೇ ಎನಿಸಿತು. ಹಿಂದೆ ಕಳೆದ ಕಾಲಕ್ಕೂ ಈ ಕಾಲಕ್ಕೂ ಅತೀವ ವ್ಯತ್ಯಾಸವಾಗಿದೆ. ಎಲ್ಲವೂ ತಾಂತ್ರಿಕಮಯ. ಯಾರು ಯಾರ ಭಾವನೆಗಳಿಗೂ ಸ್ಪಂದಿಸಲು ಸಮಯವಿಲ್ಲದ ಕಾಲ. ಹೌದು, ಕಾಲ ಬದಲಾಗಿದೆ. ಅವರ ಭಾಷಣವನ್ನು ಕೇಳಲು ಸಭೆಗಳಲ್ಲಿ ಸಾವಿರ ಸಾವಿರ ಜನರು ಸೇರುತ್ತಿದ್ದರು. ಅವರ ಅಭಿಮಾನಿಗಳು ಅವರ ಯಾವ ಮಾತುಗಳನ್ನು ಮೀರಿದವರಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದಿನದ ಒಂದೊಂದು ಘಟನೆಗಳು ನೆನಪಿಸಿದರು. ಆಗ ವಿದ್ಯಾರ್ಥಿಯಲ್ಲಿ ಇದ್ದ ಆದರ್ಶ, ಆಚಾರ, ವಿಚಾರಗಳು, ನೈತಿಕ ಮಟ್ಟ ಎಂಥ ಉತ್ತುಂಗಕ್ಕೇರಿದ್ದವು. ಏಕೀಕರಣದಲ್ಲಿ ಹೋರಾಡಿದ ಕ್ಷಣಗಳು ಕೂಡ ಅವರು ನೆನೆಸಿದರು. ಎಂಥ ರೋಮಾಂಚಕಾರಿಯಾದ ದಿನಗಳಾಗಿದ್ದವು. ಅಹಿಂಸೆ, ಏಕತೆ ಪ್ರತಿಪಾದಿಸುವ ಮೌಲ್ಯಗಳು ಈಗ ಅವಹೇಳನಕ್ಕೆ ಒಳಗಾಗಿವೆ, ಅಶಕ್ತಗೊಂಡಿವೆ. ಈ ಹಳೆಯ ಮಾತುಗಳನ್ನು ಕೇಳುವುದೇ ಬೇಸರವಾಗಿದೆ ಜನರಿಗೆ. ಹೌದು, ಕಾಲ ಬದಲಾಗಿದೆ. ಅಂತಹ ಬಹಳ ವಿಚಾರಗಳಿಂದ ಹೊರಗೆ ಬರಲಾಗಲಿಲ್ಲ. ಮನೆಯಲ್ಲಿ ಕೆಂಗಟ್ಟ ಬಡತನ, ಬೆಳೆದು ನಿಂತ ಮಗಳು, ಅನಾರೋಗ್ಯದ ಹೆಂಡತಿ, ಹದಗೆಡುತ್ತಿರುವ ತನ್ನ ಆರೋಗ್ಯ ಎಲ್ಲವೂ ಅಸಹನೀಯವಾಗಿತ್ತು. ಕೆಲ ದುಡ್ಡು ಕೂಡಿಸಿ ಇಡಿರಿ, ಕಡೆಯ ಕಾಲಕ್ಕೆ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೆಂಡತಿ ಆಗಾಗ ಹೇಳಿದ ಮಾತುಗಳು ಮರುಕಳಿಸಲಾರಂಭಿಸಿದವು. ಶರಣರು ಹೇಳಿದಂತೆ ಇಂದಿನದು ಇಂದಿಗೆ, ನಾಳೆದ್ದು ನಾಳಿಗೆ ಎಂದು ನಾಳಿನ ಬಗ್ಗೆ ಯೋಚಿಸದೆ ತನ್ನಲ್ಲಿ ಹೆಚ್ಚಾಗಿ ಉಳಿದುದನ್ನು ಬೇರೆಯವರಿಗೆ ಕೊಡುತ್ತಿರುವ ಘಟನೆಗಳು ಕೂಡ ಅವರು ನೆನಪಿಸಿದರು. ಈಗ ಮಾತ್ರ ಯಾರೂ ಅವರ ಸಮೀಪ ಕೂಡ ಹಾಯಲಾರದ ಸಮಯ. ಮತ್ತೆ ಗಡಿಯಾರವನ್ನು ನೋಡಿದರು. ನೋಡಿ ಮಗಳನ್ನು ಮೇಲು ಧ್ವನಿಯಿಂದ ಕರೆದರು. ವಿನಯ ಕೆಲಸ ಬಿಟ್ಟು ಓಡಿ ಬಂದಳು. ರಾಮಯ್ಯ ಮಗಳ ಮುಖವನ್ನು ದಿಟ್ಟಿಸಿ ನೋಡಲಾರಂಭಿಸಿದರು. ವಿನಯನಿಗೆ ಏನೂ ತಿಳಿಯಲಿಲ್ಲ. ಯಾಕೆ ಅಪ್ಪಾಜಿ ಅಂತ ಮಮತೆಯಿಂದ ಕೇಳಿದಳು. ಅನ್ವಯಸ್ಕರಾಗಿ ಏನೂ ಇಲ್ಲ ಎಂದು ಮುಖ ಬಗ್ಗಿಸಿ, ಬಾ ಮಗು, ಇಲ್ಲಿ ಕುಳಿತುಕೋ ಎಂದು ನಿಸ್ತೇಜಗೊಂಡ ಧ್ವನಿಯಿಂದ ಕರೆದರು. ಯಾಕೆ, ನಿಮಗೆ ಹುಷಾರಿಲ್ವಾ ಅಂತ ಕಳವಳಗೊಂಡು ಮಗಳು ತಂದೆಯನ್ನು ಕೇಳಿದಳು. ಇಲ್ಲ ಅಮ್ಮ, ಬಾ ಇಲ್ಲಿ ಕುಳಿತುಕೋ ಅಂತ ನಿರ್ಲಿಪ್ತರಾಗಿ ಹೇಳಿದರು. ಅಮ್ಮ ಎಲ್ಲಿ ಎಂದರು. ಅವಳು ನಿದ್ದೆ ಹೋಗಿದ್ದಾಳೆ. ಮಧ್ಯಾಹ್ನವೆಲ್ಲ ಜ್ವರ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆಯಾಗಿದೆ ಅಂತ ಉತ್ತರಿಸಿದಳು. ಮಗಳನ್ನು ದೀನ ಕಂಗಳಿಂದ ನೋಡಿದರು. ವಿನಯಳು ಒಣಗಿ ಹೋಗಿದ್ದಳು. ಅವಳ ಕಂದು ಬಣ್ಣದ ಮುಖದ ಮೇಲೆ ಅನುಭವದ ಗೆರೆಗಳು ಹೆಚ್ಚಿದಂತೆ ಕಂಡವು. ಮೊದಲಿನಂತೆ ಅವಳ ಮುಖದ ಮೇಲೆ ನಗುವಿಲ್ಲ. ಅವಳು ವಯಸ್ಸಕ್ಕಿಂತ 2ರಷ್ಟು ದೊಡ್ಡವಳಂತೆ ಕಂಡಳು. ಇನ್ನೂ ನೊಂದುಕೊಂಡು ವಿನಯಳ ತಲೆಯ ಮೇಲೆ ಕೈಯಾಡಿಸಿದರು. ವಿನಯ, ಇನ್ನು ನಿನಗೆ ಮದುವೆ ಮಾಡಲಿಲ್ಲವೆಂದು ನನ್ನ ಮೇಲೆ ಕೋಪವೇ ಎಂದರು. ಇದೇಕೆ ಇದಕ್ಕಿದ್ದಂತೆ ವಿಚಿತ್ರವಾಗಿ ಮಾತನಾಡ್ತಿದ್ದೀರಲ್ಲ ಅಂತ ಮುಜುಗರಗೊಂಡು ಕೇಳಿದಳು. ಸ್ವಲ್ಪ ಕೋಪವೂ ಕೂಡ ಗೊಂಡಳು. ಏಳ್ರಿ, ಮೇಲೆ ಏಳ್ರಿ, ಟೀ ಕುಡಿಯೋರಂತೆ ಅಂದಳು. ರಾಮಪ್ಪ ಅವಳನ್ನು ಏಳಲು ಬಿಡಲಿಲ್ಲ. ಅವಳ ಕೈ ಹಿಡಿದು ಕೂಡಿಸಿದರು. ವಿನಯ ಗಂಭೀರಳಾದಳು. ಮಗು, ನಿನ್ನೊಬ್ಬಳೇ ನನಗೆ ಮಗಳು. ಆದರೂ ನಿನ್ನ ತಂದೆಯಾಗಿ ಎಲ್ಲ ಕರ್ತವ್ಯವನ್ನು ಮಾಡಲಾಗಲಿಲ್ಲ. ನಿನಗಾಗಿ ನಾನು ಆಸ್ತಿಯೂ ಮಾಡಲಿಲ್ಲ. ನಾನು ಬಿಟ್ಟು ಹೋಗುತ್ತಿರುವುದು ಬರೀ ಈ ನನ್ನ ಭಂಡಾರವೆಂದು ಬರೆದಿಟ್ಟ ಸಾಹಿತ್ಯದ ಹಳೆಯ ಪೆಟ್ಟಿಗೆಯತ್ತ ಕೈ ಮಾಡಿ ತೋರಿಸಿದರು. ಇಷ್ಟು ಹೇಳುವಷ್ಟರಲ್ಲಿ ರಾಮಯ್ಯನ ಕಣ್ಣಲ್ಲಿ ಕಂಬನಿ ಹರಿಯಲಾರಂಭಿಸಿತು. ಎಂಥ ಕಷ್ಟ ಬಂದರೂ ಅವರು ದುಃಖಿಸಿದವರಲ್ಲ. 2-3 ದಿವಸ ಉಪವಾಸವಿದ್ದರೂ ಸಂಕಟಪಟ್ಟಿರಲಿಲ್ಲ. ಇಂದು ಕಣ್ಣೀರು ನೋಡಿ ವಿನಯಳ ಕರಳು ಚುರ್ರೆಂದಿತು. ಇನ್ನೊಂದು ಮಾತು ನಿನಗೆ ಹೇಳಬೇಕಾಗಿದೆ ಮಗು, ಸ್ವಲ್ಪವೂ ವಿಚಲಿತಗೊಳ್ಳದೆ ಹೇಳಿದರು. ನಾನು ಹೇಳುವ ಮಾತು ಅತ್ಯಂತ ಕಠೋರವಾಗಿದೆ. ಅದನ್ನು ನೀನು ಎದುರಿಸಲೇಬೇಕು. ಇನ್ನು ಈ ದೊಡ್ಡ ಜಗತ್ತಿನಲ್ಲಿ ದಿಟ್ಟ ಧೈರ್ಯದಿಂದ ನೀನೊಬ್ಬಳೇ ಬಾಳಬೇಕು. ಉಸಿರು ಬಿಡದೆ ಒಂದೇ ಸಮನೆ ಹೇಳಿದರು. ವಿನಯ ಹೌಹಾರಿದಳು. ಅಪ್ಪಾಜಿ ಅಂತ ತಂದೆಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದಳು. ವಿನಯಳ ಕೈಗಳು ಹಸುಳೆಯ ಕೈಗಳಂತೆ ಕಂಡವು ರಾಮಯ್ಯನೇ. ಹೌದು, ಈ ಕೈಗಳ ಆಧಾರ ನಿನಗಿರಲಾರದು. ನನಗೆ ಕರಳು ಕ್ಯಾನ್ಸರ್ ಆಗಿದೆ ಅಂತ ತಡವರಿಸುತ್ತಾ ಮಗಳಿಗೆ ಹೇಳಿದರು. ವಿನಯಳ ಹೃದಯ ಕತ್ತರಿಸಿತು. ಕಣ್ಣಿಗೆ ಕತ್ತಲಾವರಿಸಿತು. ಯಾಕೆ ಹೀಗೆ ಮಾತನಾಡ್ತಿದ್ದೀರಿ ಅಂತ ದುಃಖದಿಂದ ಕೇಳಿದಳು. ರಾಮಯ್ಯ ನಿರ್ಲಿಪ್ತರಾಗಿ ತಟಸ್ಥರಾಗಿ ಸುಮ್ಮನೆ ಕುಳಿತರು. ನೀವು ಯಾಕೆ ಹೇಳಲಿಲ್ಲ? ಔಷಧಿ ಯಾಕೆ ತೆಗೆದುಕೊಳ್ಳಲಿಲ್ಲ? ನಡೆಯಿರಿ, ಈಗಲೇ ಡಾಕ್ಟರ್ ಹತ್ರ ಹೋಗೋಣ ಅಂತ ಗಡಬಿಡಿಸಿದರು. ಶಾಂತರಾಗಿ ಕುಳಿತ ರಾಮಯ್ಯ ಅದಾವುದು ದೊಡ್ಡ ಭಾರದ ಕೆಲಸ ಮುಗಿಸಿ ಕುಳಿತಂತೆ, ಏನೂ ಪ್ರಯೋಜನವಿಲ್ಲಮ್ಮ, ಇದು ಕೊನೆಯ ಹಂತದಲ್ಲಿದೆ ಅಂತ ಹೇಳುತ್ತಲೇ ಕೆಮ್ಮು ಜಾಸ್ತಿಯಾಯಿತು.
ತಂದೆಯ ಬೆನ್ನವೆರಿಸಿದಳು. ಕೆಮ್ಮು ಸ್ವಲ್ಪ ನಿಂತಿತು. ಅಲ್ಲಿಯೇ ಹಾಸಿಗೆಯ ಮೇಲೆ ಮಲಗಿಸಿದಳು. ಮನೆಯೆಲ್ಲ ಹೊಗೆಯಾದಂತೆ ಕಾಣಿಸಿತ್ತು. ಹೊತ್ತಿದ ವಾಸನೆ. ಒಲೆಯ ಮೇಲೆ ಬೇಯಿಸುತ್ತಿದ್ದ ರವಿಯ ದೋಸೆ ನೆನಪಾಗಿ ಒಳಗೆ ಓಡಿ ಹೋದಳು. ದೋಸೆ ಕರಿಕಲಾಗಿ ಹೋಗಿತ್ತು. ಹಂಚನ್ನು ಕೆಳಗೆ ಇಳಿಸಿ ಲಘುಬಗೆಯಿಂದ ಮತ್ತೆ ತಂದೆಯ ಹತ್ತಿರ ಬಂದಳು. ವಿನಯಳು ಬಂದದ್ದು ನೋಡಿ ರಾಮಪ್ಪನವರು, ಮಗು ನಾನು ಹೋದ ಮೇಲೆ ಬರುವ ಪೆನ್ಷನ್ ನಿಂತು ಹೋಗುವುದು, ಆಗ ನೀನೇ ಒಬ್ಬಳೇ ಅಂತ ಬಿಕ್ಕಿದರು. ವಿನಯ ತಂದೆಯಾಳು ನೋಡಿ ಆಕಾಶವೇ ಕಳಚಿಬಿತ್ತಂತಾಯಿತು. ನೀವ್ಯಾಕೆ ದುಃಖಿಸುತ್ತೀರಿ? ಇಷ್ಟು ದಿವಸ ನೀವು ನನ್ನನ್ನು ಕಲಿಸಿದ್ದು ಸಾಲದೆ ಈ ಜಗತ್ತಿನಲ್ಲಿ ನಾನೊಬ್ಬಳೇ ನಿಲ್ಲಬಲ್ಲೆನೆಂಬ ಧೈರ್ಯ ತುಂಬಿದಿರಿ. ಇದಕ್ಕಿಂತ ದೊಡ್ಡ ಆಸ್ತಿ ನನಗೇನು ಬೇಕು ಅಪ್ಪಾಜಿ ಅಂತ ಸ್ವಾಂತನಗೊಳಿಸಿದಳು. ನೀವು ಹೆದರಬೇಡಿ ಅಪ್ಪಾಜಿ, ಎಲ್ಲದಕ್ಕೂ ನಾನಿದ್ದೇನೆ ಅಂತ ಮಗಳ ಮಾತು ಸ್ವಲ್ಪ ಸಮಾಧಾನ ತಂದಿತು. ಈ ದುಷ್ಟ ಜಗತ್ತಿನಲ್ಲಿ ಒಬ್ಬಳನ್ನೇ ಬರೆಗೈಯಲ್ಲಿ ಬಿಟ್ಟು ಹೋಗುತ್ತಿರುವುದು ದುಃಖವೆನಿಸಿತು. ಮುಂದಿನ ಜನ್ಮದಲ್ಲಾದರೂ ಶ್ರೀಮಂತರ ಮನೆತನದಲ್ಲಿ ಜನಿಸು ಮಗು ಎಂದು ನಿಸ್ಸಹಾಯಕರಾಗಿ ಮಗಳನ್ನು ಆಶೀರ್ವದಿಸಿದರು. ವಿನಯ, ಏನಿದು, ನನ್ನ ತಂದೆ ಇಂಥ ಮಾತುಗಳನ್ನು ಹೇಳುತ್ತಿರುವರು? ನನಗೆ ಜನ್ಮ ಜನ್ಮಾಂತರದಲ್ಲೂ ನೀವೇ ತಂದೆಯಾಗಿ ಬರಬೇಕು ಎಂದು ಹೇಳಿದಳು. ರಾಮಪ್ಪನ ಕಂಗಳು ಕಂಗೊಳಿಸಿದವು. ಸಾರ್ಥಕತೆಯ ಭಾವ ಮೂಡಿತು. ಹೋದ ಜೀವ ಮರುಕಳಿಸಿದಂತಾಗಿ ಮಗಳನ್ನು ತಬ್ಬಿದರು. ನಿನ್ನ ತಾಯಿಯ ಜವಾಬ್ದಾರಿ ನಿನ್ನಗೆ ಬಿಟ್ಟು ಹೋಗುತ್ತಿದ್ದೀನಮ್ಮ ಅಂತ ಹೇಳುವಷ್ಟರಲ್ಲಿಯೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ತಂದೆಯ ಮೃತದೇಹವನ್ನು ನೋಡಿ ವಿನಯಳು ವಿಚಲಿತಗೊಳ್ಳಲಿಲ್ಲ. ಕಿಂಚಿತ್ತು ದುಃಖವನ್ನು ಹೊರಹಾಕದೆ ಭಾರವಾದ ಮನಸ್ಸಿನಿಂದ ತಂದೆಯ ಪಾದವನ್ನು ಮುಟ್ಟಿದ ತಕ್ಷಣ ಅದಾವುದು ಅದಮ್ಯ ಶಕ್ತಿಯ ಸಂಚಾರ ಅವಳಲ್ಲಿ ಹರಿಯಿತು. ಒಂದು ಗಂಭೀರವಾದ ಶಾಂತತೆಯ ಭಾವ ಅವಳಲ್ಲಿ ಮೂಡಿತು. ಈ ಭೀಕರ ಬಿರುಗಾಳಿಯಲ್ಲಿ ಮತ್ತಷ್ಟು ಬಲಿಷ್ಠೆಯಾಗಿ ಇನ್ನು ಮುಂದೆ ನಡೆ ಎನ್ನುವ ತಂದೆಯ ಮಾತುಗಳು ಅವಳ ಕಿವಿಯಲ್ಲಿ ಗುಂಜನಗೊಂಡವು. ದುಃಖದ ಭಾರವನ್ನು ಒಂದೆಡೆಗಿರಿಸಿ ಕಣ್ಣನ್ನು ಒರೆಸಿ ತಾಯಿಯತ್ತ ಒಳಗೆ ನಡೆದಳು. ತಂದೆಯ ಮಾತನ್ನು ಉಳಿಸಬೇಕು. ಜೀವನ ಮುಂದೆ ನಡೆಸಲೇಬೇಕಾಗಿತ್ತು. ಪ್ರಿಯ ಕೇಳುವರೇ, ರಾಮಪ್ಪನು ಬಿಟ್ಟು ಹೋದ ಪ್ರಾಮಾಣಿಕತೆ ಸಾಹಿತ್ಯದ ಹೊತ್ತಿಗೆಯೂ ವಿನಯಳ ಮುಂದಿನ ಜೀವನಕ್ಕೆ ನಾಂದಿ ಹಾಡುವುದೇ ಏನು ಅಂತೀರಾ? ಹಾಗಿದ್ರೆ ಬನ್ನಿ, ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಪ್ರಿಯ ಕೇಳುವರೆ, ಇದುವರೆಗೆ ಅಸ್ತಂಗತ ಕಥೆಯನ್ನು ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಸವಿತಾ ದೇಶಮುಖ್. ನಿರ್ಮಾಣ ಬಿವಿ ಶ್ರೀಧರ್. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.